ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಕುರ್ಚಿ ಅಲುಗಾಡ್ತಿದೆ ಎಂದು ಮೋದಿ ಅವರು ನೀಡಿರುವಂತಹ ಹೇಳಿಕೆಗೆ ಕುರ್ಚಿ ಅಲುಗಾಟ ನಮ್ಮ ಆಂತರಿಕ ವಿಚಾರ ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಸಿಡಿಮಿಡಿಗೊಂಡಿದ್ದಾರೆ. ಮೋದಿ ಆಕಾಶದಿಂದ ಬಂದು ಇಳಿದು ಮಾತನಾಡಲಿ, ಇದು ನಮ್ಮ ಆಂತರಿಕ ವಿಚಾರ, ಅವರು ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಸಿಡಿಮಿಡಿಗೊಂಡಿದ್ದಾರೆ. ರಾಜಕೀಯದಲ್ಲಿ ಯಾರೂ ಶಾಶ್ವತವಲ್ಲ, ವಾಸ್ತವ ಅರಿಯಲಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಮೋದಿ ಅವರು ಭೂಮಿ ಮೇಲಿದ್ದು ಹೇಳಲಿ ಎಂದು ವ್ಯಂಗ್ಯ ಮಾಡಿದ್ದಾರೆ. ಕರ್ನಾಟಕದ ಸಿಎಂ ಕುರ್ಚಿ ಅಲಗಾಡ್ತಾ ಇದೆ ಅಂತೇಳಿ ಮೋದಿ ಅವರು ಹೇಳಿರುವಂತಹ ಹೇಳಿಕೆಯ ವಿಚಾರವಾಗಿ ಮೋದಿ ಹೇಳಿಕೆಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ತಿರುಗೇಟನ್ನ ನೀಡಿರುವಂತದ್ದು. ಸಿಎಂ ಕುರ್ಚಿ ಅಲುಗಾಡ್ತಾ ಇದೆಯೋ ಇಲ್ವೋ ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ, ನಮಗೂ ಅವರಿಗೂ ಏನು ಸಂಬಂಧ. ಪ್ರಧಾನಿ ಮೋದಿಯ ಹೇಳಿಕೆಗೆ ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರು ಗರಂ ಆಗಿದ್ದಾರೆ. ಇಂದಿನ ಕಾಲದ ಪರಿಸ್ಥಿತಿಯೇ ಬೇರೆ, ಇಂದಿನ ಪರಿಸ್ಥಿತಿಯೇ ಬೇರೆ. ಅಂದು ಇನ್ನು ಬರಗಾಲವಿತ್ತು, ಇಂದಿನ ಪರಿಸ್ಥಿತಿಗೆ ಅಂದಿನ ಹೇಳಿಕೆ ತಾಳೆಯಾಗಲ್ಲ ಅಂತ ಹೇಳಿ ರಾಜಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯದಲ್ಲಿ ಯಾರೂ ಕೂಡ ಶಾಶ್ವತವಲ್ಲ, ಹಾಗಾಗಿ ಸದ್ಯದ ವಾಸ್ತವ ಏನಿದೆ ಅದನ್ನ ಅರಿತು ಮಾತನಾಡಬೇಕು ಅನ್ನುವ ರೀತಿಯಲ್ಲಿ ತಿರುಗೇಟನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರು ಆಕಾಶದಿಂದ ಇಳಿದು ಭೂಮಿಯ ಮೇಲೆ ನಿಂತು ಈ ಹೇಳಿಕೆಯನ್ನ ನೀಡಲಿ ಅಂತ ಹೇಳಿ ವ್ಯಂಗ್ಯವನ್ನ ಮಾಡಿರುವಂತದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯಿಂದ ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಂಡಿದ್ದು ಗೆದ್ದಂಗಲ್ಲ ಅಂತ ಹೇಳಿ ಅವರು ಟೀಕೆ ಮಾಡಿರುವಂತದ್ದು. ಆದರೂ ಕೂಡ ಜನಾದೇಶಕ್ಕೆ ನಾವು ತಲೆ ಬಾಗ್ತೇವೆ ಅಂತ ಹೇಳಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನೀಡಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನ್ ಬೇಕಾದ್ ಮಾತಾಡ್ಬೋದಲ್ಲ, ಅದೊಂದು ಮಾತಾಡಿದ್ರು. ಅವ್ರು ಭೂಮಿ ಮೇಲೆ ಇದ್ದು ಮಾತಾಡಿದ್ರೆ ಏನಾದ್ರು ಅರ್ಥವಾಗ್ತದೆ. ಭೂಮಿ ಮೇಲೆ ಇಲ್ಲಲ್ಲ. ಈಗ ಸಿಎಂ ಕುರ್ಚಿ ಕರ್ನಾಟಕದಲ್ಲಿ ಅಲಗಾಡ್ತಿದೆ ಅಂತ ಹೇಳಿದ್ರು. ಅವ್ರದ್ದು ಕುರ್ಚಿ ಅಲಗಾಡ್ತೈತೋ ಇನ್ನೊಬ್ರದ್ದು ಅಲಗಾಡ್ತೈತೋ ಅದನ್ನ ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರು ಯಾಕೆ ಹೇಳ್ಬೇಕು? ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಅವರು ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಂಡು ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರ್ತಕ್ಕಂಥದ್ದು. ಆಯ್ತಲ್ಲ, ಇಲ್ಲಿ ಜನಾದೇಶ ಇದೆ, ಜನಾದೇಶಕ್ಕೆಲ್ಲ ತಲೆ ಬಾಗ್ತದೆ. ಮುಂದೆನೂ ಕೂಡ ಇದೇ ರೀತಿ ಇಂದಿರಾ ಗಾಂಧಿ ಅಂತವರೇನೆ ಸೋತೋಗ್ತಾರೆ ಸ್ವಯಂ ಆಗಿ. ಅವ್ರ ಹೆಸರು ಮೇಲೆ 200 ಜನ ಎಂಪಿಗಳು ಗೆಲ್ತಾರೆ, ಆಯಮ್ಮನೆ ಸೋತೋಗ್ತಾರೆ. ಅದರಿಂದ ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ, ಇಂಡಿವಿಜುವಾಲಿಟಿ ಈಗ ಅಫ್ಕೋರ್ಸ್ ಇಂದಿರಾ ಗಾಂಧಿ ನಂತರ ಯಾರು ಒಬ್ಬ ಮಾಸ್ ಲೀಡರ್ ಅಂದ್ರೆ ಮೋದಿನೇ. ನಾವು ಮೋದಿ ಹೊಗಳ್ಬಿಟ್ಟ ಅಂತ ಹೇಳಿ ನೀವೇ ಬರತ್ಕೊಂಡ್ರೆ ನಮ್ಮವರೆಲ್ಲ ಕಣ್ ಕೆಂಪು ಮಾಡ್ಕೊಂತಾರೆ. ನಾನೇನು ಹೊಗಳೋದಲ್ಲ, ವಾಸ್ತವಾಂಶ ಹೇಳೋ ಅಂತ ಹೇಳಿದ್ದಾರೆ. ಆಕಾಶದಲ್ಲಿದ್ದಾರೆ, ಅವರು ಭೂಮಿಗೆ ಬಂದ ಮೇಲೆ ಗೊತ್ತಾಗ್ತದೆ ಅವ್ರಿಗೆ ಕಷ್ಟ ಸುಖ ಏನು ಅಂತ. ಬಿಜೆಪಿಯವರು ಇಂದಿರಾ ಗಾಂಧಿ 1962 ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಅದನ್ನ ಪೋಸ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಇದ್ರ ಬಗ್ಗೆ ಇಂದಿರಾ ಗಾಂಧಿ ಅವರು ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಅವತ್ತಿನ ಪರಿಸ್ಥಿತಿನೇ ಬೇರೆ. 62ರಲ್ಲಿ ಹೊಟ್ಟೆಗೆ ಅನ್ನನೇ ಇರಲಿಲ್ಲ, ಅವತ್ತು ಬರಗಾಲ ಬೇರೆ ಇತ್ತು. ಅಂಥ ಕಾಲದಲ್ಲಿ ಜನ ನೆಮ್ಮದಿಯಿಂದ ಇರಲಿ ಅನ್ನೋ ದೃಷ್ಟಿಗೆ ಯಾವುದೋ ಲೆಕ್ಕಾಚಾರ ಹಾಕಿ ಹೇಳಿರ್ತಾರೆ. ಆ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ಇವತ್ತು ಊಟ ತಿಂಡಿಗೆ ಕೊರತೆ ಇರ್ತಕ್ಕಂಥ ಇಲ್ಲ. ಅವತ್ತು ಒಂದು ತನ್ನಕ್ಕೇನೆ ಜನ ಅವತ್ತು ಒದ್ದಾಡ್ತಾ ಇದ್ರು ಅವಾಗೆಲ್ಲ. ಮೋದಿಯವ್ರು ಭೂಮಿ ಮೇಲೆ ಇಲ್ಲ ರೀ, ಆಕಾಶದಲ್ಲಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನ್ ಬೇಕಾದ್ ಮಾತಾಡ್ಬೋದಲ್ಲ, ಅದೊಂದು ಮಾತಾಡಿದ್ರು. ಅವ್ರು ಭೂಮಿ ಮೇಲೆ ಇದ್ದು ಮಾತಾಡಿದ್ರೆ ಏನಾದ್ರು ಅರ್ಥವಾಗ್ತದೆ. ಭೂಮಿ ಮೇಲೆ ಇಲ್ಲಲ್ಲ. ಈಗ ಸಿಎಂ ಕುರ್ಚಿ ಕರ್ನಾಟಕದಲ್ಲಿ ಅಲಗಾಡ್ತಿದೆ ಅಂತ ಹೇಳಿದ್ರು. ಅವ್ರದ್ದು ಕುರ್ಚಿ ಅಲಗಾಡ್ತೈತೋ ಇನ್ನೊಬ್ರದ್ದು ಅಲಗಾಡ್ತೈತೋ ಅದನ್ನ ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರು ಯಾಕೆ ಹೇಳ್ಬೇಕು? ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಅವರು ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಂಡು ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರ್ತಕ್ಕಂಥದ್ದು. ಆಯ್ತಲ್ಲ, ಇಲ್ಲಿ ಜನಾದೇಶ ಇದೆ, ಜನಾದೇಶಕ್ಕೆಲ್ಲ ತಲೆ ಬಾಗ್ತದೆ. ಮುಂದೆನೂ ಕೂಡ ಇದೇ ರೀತಿ ಇಂದಿರಾ ಗಾಂಧಿ ಅಂತವರೇನೆ ಸೋತೋಗ್ತಾರೆ ಸ್ವಯಂ ಆಗಿ. ಅವ್ರ ಹೆಸರು ಮೇಲೆ 200 ಜನ ಎಂಪಿಗಳು ಗೆಲ್ತಾರೆ, ಆಯಮ್ಮನೆ ಸೋತೋಗ್ತಾರೆ. ಅದರಿಂದ ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ, ಇಂಡಿವಿಜುವಾಲಿಟಿ ಈಗ ಅಫ್ಕೋರ್ಸ್ ಇಂದಿರಾ ಗಾಂಧಿ ನಂತರ ಯಾರು ಒಬ್ಬ ಮಾಸ್ ಲೀಡರ್ ಅಂದ್ರೆ ಮೋದಿನೇ. ನಾವು ಮೋದಿ ಹೊಗಳ್ಬಿಟ್ಟ ಅಂತ ಹೇಳಿ ನೀವೇ ಬರತ್ಕೊಂಡ್ರೆ ನಮ್ಮವರೆಲ್ಲ ಕಣ್ ಕೆಂಪು ಮಾಡ್ಕೊಂತಾರೆ. ನಾನೇನು ಹೊಗಳೋದಲ್ಲ, ವಾಸ್ತವಾಂಶ ಹೇಳೋ ಅಂತ ಹೇಳಿದ್ದಾರೆ. ಆಕಾಶದಲ್ಲಿದ್ದಾರೆ, ಅವರು ಭೂಮಿಗೆ ಬಂದ ಮೇಲೆ ಗೊತ್ತಾಗ್ತದೆ ಅವ್ರಿಗೆ ಕಷ್ಟ ಸುಖ ಏನು ಅಂತ. ಬಿಜೆಪಿಯವರು ಇಂದಿರಾ ಗಾಂಧಿ 1962 ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಅದನ್ನ ಪೋಸ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಇದ್ರ ಬಗ್ಗೆ ಇಂದಿರಾ ಗಾಂಧಿ ಅವರು ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಅವತ್ತಿನ ಪರಿಸ್ಥಿತಿನೇ ಬೇರೆ. 62ರಲ್ಲಿ ಹೊಟ್ಟೆಗೆ ಅನ್ನನೇ ಇರಲಿಲ್ಲ, ಅವತ್ತು ಬರಗಾಲ ಬೇರೆ ಇತ್ತು.
ಅಂಥ ಕಾಲದಲ್ಲಿ ಜನ ಸ್ವಲ್ಪ ನೆಮ್ಮದಿಯಿಂದ ಇರಲಿ ಅನ್ನೋ ದೃಷ್ಟಿಗೆ ಯಾವುದೋ ಲೆಕ್ಕಾಚಾರ ಹಾಕಿ ಹೇಳಿರ್ತಾರೆ. ಆ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ಇವತ್ತು ಊಟ ತಿಂಡಿಗೆ ಕೊರತೆ ಇರ್ತಕ್ಕಂಥ ಇಲ್ಲ. ಅವತ್ತು ಒಂದು ತನ್ನಕ್ಕೆ